ನೋಡ್ರಿ ಇಲ್ಲಿ ಹಸು ಎಷ್ಟು ಚಂದ ಮೇಯ್ಲಿಕತ್ತದ. ಈ ಹಸುನ ನೋಡಿದ್ರೆ ನಮ್ಮ ಕೆಲಸದಕ್ಕೆ ಒಂದು ಮಾತು ಹೇಳಿದ ನೆನಪಾಗ್ತದೆ. ಏನಂತಂದ್ರೆ ಒಂದಿನ ಫುಲ್ ಸುಸ್ತಾಗಿ ಬಂದು ಕೂತ್ಲು. ಯಾಕವಾ ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ಇವತ್ತು ನಮ್ದು ಹಸು ಕರು ಹಾಕ್ಯದ, ಎಲ್ಲ ಕೆಲಸ ಮಾಡಿ ಬರೋದ್ರಾಗ ರಗಡಾಯ್ತು ಅಂತ ಹೇಳಿದ್ಲು. ಹೌದಾ, ಹಂಗಾರೆ ಏನು ಕರು ಹಾಕ್ತು ಅಂತ ಕೇಳಿದೆ. ಗಂಡು ಕರು ಹಾಕ್ಯದ ಬಿಡವಾ ಅಂತಂದ್ಲು. ಯಾಕೆ ಹಿಂಗೆ ಅಂದ್ಲು ಅಂತ, ಯಾಕಂತ ಗಂಡು ಕರು ಹಾಕಿದ್ರ ತಂದೆ. ಅದಕ್ಕೆ ಗಂಡು ಕರುನ ಏನು ಮಾಡೋದು, ಹೆಣ್ಣು ಕರು ಆಗಿದ್ರೆ ಅದನ್ನು ಜೋಪಾನ ಮಾಡಿ ಹೊಡೆದು ಮಾಡಿ ಆಮೇಲೆ ಅದರಿಂದ ಹಾಲು ಬರ್ತಿತ್ತು, ಮಾರ್ಕೊಂಡ್ರೆ ನಮ್ಮ ಉಪಜೀವನ ಆಗ್ತಿತ್ತು. ಈ ಗಂಡು ಕರು ಏನು ಮಾಡೋದು ಅಂತಂದ್ಲು. ಅದಕ್ಕೆ ನಾನು ಮತ್ತೇನು ಮಾಡ್ತಿ ಇದನ್ನು ಅಂತ ಕೇಳಿದೆ. ಅದಕ್ಕೆ ಇಲ್ಲ, ಮಾಂಸ ತಿನ್ನೋರಿಗೆ ನಾವು ಮಾರ್ಕೊಂಡು ಬಿಡ್ತೀವಿ ಅಂತಂದು. ನನಗೆ ಕೇಳಿ ದಿಗಿಲಾಗ್ಬಿಡ್ತು. ಏನಪ್ಪ ಇವರು ಹಿಂಗೆ ಕರುಗಳನ್ನೆಲ್ಲ ಮಾರ್ಕೋತಾರ. ಅದಕ್ಕೆ ನಾನು ಏನು ಅನ್ನಿಸ್ತು ನನಗಂದ್ರೆ, ಹಿಂಗೆ ಮಾರ್ಕೊಳ್ಳೋ ಬದಲಿ ನಮ್ಮ ಹಿಂದೂ ದೇವಸ್ಥಾನ ಏನು ಕಡಿಮೆ ಅವನ, ಸುಮ್ಮನೆ ಅಲ್ಲಿ ಹೋಗಿ ಈ ಗಂಡು ಕರುನೋ ಆಕಳನ್ನು ಕೊಟ್ಟರೆ ಸಂತೋಷದಿಂದ ತಗೊಂಡು ಅವರು ಅದನ್ನು ಪೂಜೆ ಮಾಡಿ ಚಂದ ಉಪಚಾರ ಮಾಡಿ ಸಾಕ್ಕೋತಾರೆ. ಆಮೇಲೆ ಅನ್ನಿಸ್ತು, ನೀನು ಹಸು ಒಳಗೆ ಹೆಣ್ಣು ಕರು ಬೇಕು, ಮನುಷ್ಯರ್ನಾಗ ಗಂಡು ಮಗು ಬೇಕು. ಒಟ್ಟು ಏನೇ ಆದ್ರೂ ಮನುಷ್ಯರು ತಮ್ಮ ಸ್ವಾರ್ಥನ ಅಪೇಕ್ಷೆ ಪಡ್ತಾರೋ ಏನೋ.